ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಸ್ಪೆಷಲ್ ಇನ್ಫಾರ್ಮೇಶನ್ ವಿಡಿಯೋಗಳು ನಿಮಗೆ ತಲುಪುತ್ತೆ. ಇತ್ತೀಚೆಗೆ ನಾನು ಒಂದು ಕೆಲಸದ ನಿಮಿತ್ತ ಕೆಇಎ ಆಫೀಸ್ ಹೋಗಿದ್ದೆ. ಇದೆ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಇರುವಂತದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಕಚೇರಿ, ಮುಖ್ಯ ಕಚೇರಿಗೆ ಭೇಟಿ ಕೊಟ್ಟಿದ್ದೆ. ಅಲ್ಲಿಗೆ ಭೇಟಿ ಕೊಟ್ಟಿದ್ದಂತ ಉದ್ದೇಶ ಏನು ಅಂತಂದ್ರೆ, ಹಿಂಗೆ ನಮ್ಮ ಸಂಬಂಧಿಗಳಲ್ಲಿ ಒಬ್ಬ ವಿದ್ಯಾರ್ಥಿದು ಈ ರೀತಿ ಪರೀಕ್ಷೆ, ನೀಟ್ ಪರೀಕ್ಷೆ ಬರೆದಿತ್ತು. ಬಟ್ ನೀಟ್ ಪರೀಕ್ಷೆ ಬರೆದಾದ್ಮೇಲೆ ಸಿಇಟಿ ಕೂಡ ಬರೀತಾರೆ. ಸಿಇಟಿ ಬರೆದ್ಮೇಲೆ PU ಮಾರ್ಕ್ಸ್ ಎಂಟ್ರಿ ಮಾಡೋದಿರುತ್ತೆ. ಬಟ್ ಅವ್ರು ಸಿಇಟಿ ನ ಸರಿಯಾಗಿ ನೀಟಾಗಿ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಹಂಗಾಗಿ ನೀಟ್ ಈಗ ಫಲಿತಾಂಶ ಬಂದ್ಮೇಲೆ PU ಮಾರ್ಕ್ಸ್ ಶೋ ಆಗ್ತಿಲ್ಲ ಅನ್ನೋದು ರೀಸನ್ ಇತ್ತು, ರಿಫ್ಲೆಕ್ಟ್ ಆಗ್ತಿಲ್ಲ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ರಿಕ್ವೆಸ್ಟ್ ಕೊಡಬೇಕಾಗಿತ್ತು. ಅಪಾಯಿಂಟ್ಮೆಂಟ್ ತಗೊಂಡಿತ್ತು, ಕೆಇಎ ಆಫೀಸ್ಗೆ ಹೋಗಿದೆ. ಬಟ್ ಅವತ್ತಿನ ದಿನ ಅಲ್ಲಿ ತುಂಬಾ ಕೌನ್ಸಿಲಿಂಗ್ಸ್ ಗಳು ನಡೀತಾ ಇತ್ತು, ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇತ್ತು, ಬೇರೆ ಬೇರೆ ಡೆಂಟಲ್ ಅದು ಇದು ಕೋರ್ಸ್ಗಳದ್ದು. ಬಟ್ ನನಗೆ ವಂಡರ್ ಅನ್ಸಿದ್ದು ಏನು ಅಂತಂದ್ರೆ, ಕೆಇಎ ಕಚೇರಿ ಎಷ್ಟು ಸುಸಜ್ಜಿತವಾಗಿ ಇದೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿ ಸ್ನೇಹಿಯಾಗಿದೆ. ಪ್ರತಿ ವಿದ್ಯಾರ್ಥಿಗೂ ಕೂಡ ಅವರು ಗೈಡ್ ಮಾಡೋ ರೀತಿ ಎಕ್ಸಲೆಂಟ್ ಅಂದ್ರೆ ಎಕ್ಸಲೆಂಟ್. ಅಂಡ್ ಅಲ್ಲಿ ಇರುವಂತ ಪ್ರತಿಯೊಬ್ಬ ಸ್ಟಾಫ್ ಕೂಡ ಯಾವ ರೀತಿ ನಡ್ಕೊಳ್ತಾರೆ ವಿದ್ಯಾರ್ಥಿಗಳ ಜೊತೆ ಅಂತಂದ್ರೆ ಇದು ವಂಡರ್ಫುಲ್, ಅದ್ರ ಬಗ್ಗೆ ಹೇಳೋ ಹಾಗಿಲ್ಲ. ಅಂಡ್ ಅವರ ಹೆಲ್ಪ್ ಲೈನ್ ನೋಡಿ ನೀವು, ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಕೂಡ ತುಂಬಾ ಆಕ್ಟಿವ್. ಅಂಡ್ ಇತ್ತೀಚೆಗೆ ನಾನು ತುಂಬಾ ಆಕ್ಟಿವ್ ಆಗಿ ಗಮನಿಸಿದ್ದು, ಯೂಟ್ಯೂಬ್ ಅಲ್ಲೂ ಕೂಡ ಕೆಇಎ ವಿಕಸನ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಯಾರಾದ್ರೂ ನಿಮ್ ಸುತ್ತಮುತ್ತ ಸಿಇಟಿ, ನೀಟ್ ಎಕ್ಸಾಮ್ಸ್, ಮೇನ್ ಕೌನ್ಸಿಲಿಂಗ್ ಅದು ಇದು ಅಟೆಂಡ್ ಮಾಡೋ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅದ್ರ ಬಗ್ಗೆ ಹೇಳಿ. ಕೆಇಎ ವಿಕಸನ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಕೆಇಎ ಡೈರೆಕ್ಟರ್ ಆದಂತ ಪ್ರಸನ್ನ ಕುಮಾರ್ ಸರ್ ನೇರವಾಗಿ ವಿಡಿಯೋಸ್ ಗಳ ಮೂಲಕ ಮಾಹಿತಿ ಕೊಡ್ತಾರೆ. ನಿಜಕ್ಕೂ ಅದ್ಭುತ ಅನಿಸ್ತು ಈ ವಿಷಯ ಈ ರೀತಿ ಹಿಂದೆ KPSC ನಡೆದಂತದ್ದು ನಮ್ಮ ಸರ್ ಇದ್ದಾಗ, ಸುರಳ್ಕರ್ ಸರ್ ಇದ್ದಾಗ. ಬಟ್ ಅದು ಬಿಡು, ಅದು ಮುಗಿದೋದ, ಅದು ಇತಿಹಾಸ ಕೂಡ ಸೇರಿತು. ಬಟ್ ಕೆಇಎ ತುಂಬಾ ವಂಡರ್ಫುಲ್ ಆಗಿ ಕೆಲಸ ಮಾಡ್ತಾ ಇದೆ. ಅಂಡ್ ಅಪ್ಕಮಿಂಗ್ ಹಲವಾರು ಯಾವ್ಯಾವ ಕೌನ್ಸಿಲಿಂಗ್ ಇರುತ್ತೆ ಏನು ಎಲ್ಲವೂ ಕೂಡ ವೆಬ್ಸೈಟ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾರೆ ಅವರು. ಯಾವುದೇ ಟೆಕ್ನಿಕಲ್ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಪರೀಕ್ಷೆ ನಡೆಸೋದ್ರಿಂದ ಹಿಡಿದು ಫಲಿತಾಂಶ ಕೊಡೋದ್ರವರೆಗೂ ಕೆಇಎ ಬೀಟ್ ಮಾಡೋಕೆ ಯಾರು ಸಾಧ್ಯ ಇಲ್ಲ ಅಂತ ನನಗೆ ಅನ್ಸುತ್ತೆ. ಇವನ್ ರೀಸೆಂಟ್ ಆಗಿ ನಡೆದ VA ಎಕ್ಸಾಮ್ ನೀವು ನೋಡಿರ್ತಾರೆ, ಪ್ರತಿಯೊಂದು ಸ್ಕೋರ್ ಲಿಸ್ಟ್ ಬಿಡ್ತಾರೆ, ಯಾವುದಕ್ಕೂ ಕೂಡ ಅವ್ರು ಕಾಂಪ್ರಮೈಸ್ ಇಲ್ಲ. ಇವನ್ ನೀವು ಬರೆದ ಎಕ್ಸಾಮ್ ಬರೆದ OMR ಕಾಪಿ ಕೂಡ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಎಕ್ಸಲೆಂಟ್ ಅಲ್ವಾ? ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳೋದು? ನಮ್ KPSC ಅದನ್ನ ನೋಡಿ ಎಷ್ಟೋ ಕಲಿಯೋದಿದೆ. KPSC ಕಚೇರಿ ಮುಂದೆ ಹೋಗ್ಬಿಟ್ರೆ ನೀವು ಯಾವ್ದು ಬೇರೆ ಈ ತಾಲಿಬಾನ್ ಇವ್ರಿಗೆ ಹೋದಂಗ ಆಗ್ಬಿಡ್ತಾರೆ. ನಿಮ್ಗೆ ಆ ರೀತಿ ಟ್ರೀಟ್ ಮಾಡ್ತಾರ ಅವ್ರು. ನಿಮ್ಮನ್ನ ರಿಕ್ವೆಸ್ಟ್ ಕೊಡಕ್ ಹೋದ್ರು ಕೂಡ ಅಲ್ಲಿ ಪೊಲೀಸರು ಯಾವಾಗಲೂ ನಿಮ್ಮನ್ನ ನೋಡ್ತಾನೆ ಇರ್ತಾರೆ, ಏನ್ ಮತ್ತೆ ಗಲಾಟೆ ಮಾಡ್ಬಿಡ್ತಾರೆ ಏನೋ. ಹಂಗ ಆಗೋಗಿದೆ ಪರಿಸ್ಥಿತಿ. ಒಂದು ರಿಕ್ವೆಸ್ಟ್ ಲೆಟರ್ ಕೊಡಕ್ ಕೂಡ ಭಯ ಪಡ್ತಾರೆ ಹುಡುಗರು ಹೋಗಿ. ಬಟ್ ಕೆಇಎ ಕಚೇರಿ ಆ ರೀತಿ ಇಲ್ಲ. ತುಂಬಾ ಅಂದ್ರೆ ತುಂಬಾ ಫ್ರೆಂಡ್ಲಿ. ಅಲ್ಲಿರೋ ಸ್ಟಾಫ್ಸ್ ತುಂಬಾ ಹೊರಗಡೆ ನಿಂತ್ಕೊಂಡು ಗೈಡ್ ಮಾಡ್ತಾರೆ. ಯಾರು ಪೇರೆಂಟ್ಸ್ ನಿಮ್ ದೂರದಿಂದ ಬಂದಿರ್ತಾರೆ, ಏನ್ ಸಮಸ್ಯೆ, ಏನ್ ಮಾಡ್ಬೇಕು. ಅಂಡ್ ಇವನ್ ನಾನು ಶಾಕ್ ಆಗಿದ್ದೀನಿ ಅಂತಂದ್ರೆ, ನಾವು ರಿಕ್ವೆಸ್ಟ್ ಲೆಟರ್ ಬರೆಯೋಕೆ ಒಂದು A4 ಶೀಟ್ ಕೂಡ ಅವರೇ ಕೊಟ್ರು. ರಿಕ್ವೆಸ್ಟ್ ಲೆಟರ್ ಈ ರೀತಿ ಬರೀರಿ ಅಂತ. ಮತ್ತೆ ಇನ್ನೇನು ಹೇಳ್ಬೇಕು ಹೇಳಿ? ವಿದ್ಯಾರ್ಥಿ ಸ್ನೇಹಿ ಅಂತಂದ್ರೆ ಒಂದು ಪರೀಕ್ಷಾ ಪ್ರಾಧಿಕಾರ ಈ ರೀತಿ ಇರಬೇಕು ಅನ್ನೋದಕ್ಕೆ ಕೆಇಎ ಮಾದರಿ ಆಗಿದೆ. ಅದು ನಮ್ಮ ರಾಜ್ಯದ ಒಂದು ಪರೀಕ್ಷಾ ಪ್ರಾಧಿಕಾರ ಅನ್ನೋದಕ್ಕೆ ಇನ್ನೂ ಹೆಮ್ಮೆ ಇದೆ. ತುಂಬಾ ಜನ ಇವತ್ತೇನೇನು ನೀಟ್ ಆಸ್ಪಿರೆಂಟ್ಸ್, ಸಿಇಟಿ ಎಲ್ಲ ಒಂದು PGCET ಪರೀಕ್ಷೆ ಬರೆಯೋರಿಗೆ ಕೆಇಎ ತುಂಬಾ ಅಂದ್ರೆ ತುಂಬಾ ಎಕ್ಸಲೆಂಟ್ ಆಗಿ ಗೈಡ್ ಮಾಡುತ್ತೆ. ಒಂದು ಹೆಲ್ಪ್ ಲೈನ್ಗೂ ಕೂಡ ಅಷ್ಟೇ, ನೀವು ಕಾಲ್ ಮಾಡಿ ಪ್ರತಿಯೊಂದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್. ಇರುವಂತ ಚಿಕ್ಕ ಸ್ಪೇಸ್ ಅಲ್ಲೇ ಅಚ್ಚುಕಟ್ಟಾಗಿ ಎಲ್ಲವನ್ನ ಅವ್ರು ಮೇಂಟೈನ್ ಮಾಡಿದ್ರೆ. ಈವನ್ ಟೆಕ್ನಿಕಲಿ ಅಷ್ಟೇ, ಪ್ರತಿಯೊಂದರಲ್ಲೂ ಕೂಡ ಪರೀಕ್ಷೆ ನಡೆಸುವಂತ ಸಂದರ್ಭದಲ್ಲಿ ಅವ್ರು ಚೆಕ್ ಮಾಡುವಂತ ರೀತಿ, ಅಂದ್ರೆ ಪರೀಕ್ಷಾ ಭದ್ರತೆ ವಿಚಾರ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾರೆ. ಪರೀಕ್ಷಾ ಕೇಂದ್ರದ ಆಯ್ಕೆಯನ್ನು ಕೂಡ ನೀಡ್ತಾರೆ. ಕೆಇಎ ಪರೀಕ್ಷೆಗಳು ನೀವು ಬಂದಿದ್ರೆ ಪರೀಕ್ಷಾ ಕೇಂದ್ರದ ಟೆನ್ಷನ್ ಇರಲ್ಲ ನಿಮ್ಗೆ. ನೀವೆಲ್ಲಿ ಸಿಟಿಗಳನ್ನ ಚಾಯ್ಸ್ ಮಾಡ್ತೀರೋ ಅದು ಸಿಗುತ್ತೆ ನಿಮ್ಗೆ. ಬಟ್ KPSC ಅಂತದೊಂದು ಆಪ್ಷನ್ ಇಲ್ಲ ನಮಗೆ. ಅವ್ರು ಎಲ್ಲ ಆಗ್ತಾರ ಹೋಗಿ ಬರಿಬೇಕು, ಯಾವ ಜಿಲ್ಲೆ ಯಾವ್ದಾವ್ದು ಜಿಲ್ಲೆಗೆ ಹೋಗ್ಬಿಡೋದು. ಇಂಥ ಪರೀಕ್ಷೆ ಪ್ರಾಧಿಕಾರ ನಮ್ಮಲ್ಲೇ ಇದೆ. ಅದನ್ನೇ ನೋಡಿ ಕಲಿಯೋದು ಎಷ್ಟೋ ಬಾಕಿ ಇದೆ. ಇವನ್ ಕೆಇಎ ಅಲ್ಲಿ ಇರುವಂತ ಡೈರೆಕ್ಟರ್ ಕೂಡ ಅಷ್ಟೇ, ಪ್ರಸನ್ನ ಕುಮಾರ್ ಸರ್, ತುಂಬಾ ಅಂದ್ರೆ ತುಂಬಾ ಜೆಂಟಲ್. ಅವರ ಬಿಹೇವಿಯರ್ ಮತ್ತು ಅವರ ಪ್ರತಿಯೊಂದು ನಡೆನುಡಿ, ವಿದ್ಯಾರ್ಥಿಗಳ ಜೊತೆ ಸ್ಪಂದಿಸುವ ರೀತಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಕೆಇಎ ಅವರು ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನೂ ಹಲವಾರು ನೇಮಕಾತಿಗಳನ್ನ ಮಾಡ್ಕೊಳ್ಳೋದಿದೆ. ಅವೆಲ್ಲವೂ ಕೂಡ ತುಂಬಾ ಸುಸಜ್ಜಿತವಾಗಿ ನಡೀಲಿ ಅನ್ನೋದು. ಬಟ್ ಒಂದು ವಿಷಯದಲ್ಲಿ ಬೇಜಾರು ಅಂತಂದ್ರೆ, ರೀಸೆಂಟ್ ಆಗಿ ಕೆಇಎದ ಒಂದು ನೇಮಕಾತಿ ನಡೀತು, 670 ಪೋಸ್ಟ್ ಈ ಆಹಾರ ನಿಗಮ ಮಂಡಳಿ ಅವೆಲ್ಲ. ಬಟ್ ಪಾಪ ಅವ್ರು ಪರೀಕ್ಷೆ ನಡೆಸಿ ಸ್ಕೋರ್ ಲಿಸ್ಟ್ ಕೊಟ್ಟಿದ್ದಾರೆ. ಉಳಿದಿರೋದು ಈ ನಿಗಮ ಮಂಡಳಿ ಅವ್ರು ಮಾಡ್ಬೇಕಾಗಿರೋ ಕೆಲಸ ಅವ್ರು ಮಾಡ್ತಿಲ್ಲ. ಪಾಪ ಅವ್ರನ್ನೇನ್ ಮಾಡೋದು? ಅಪ್ಕಮಿಂಗ್ ಕೂಡ ತುಂಬಾ ಪರೀಕ್ಷೆಗಳನ್ನ ನಡೆಸ್ತಾರೆ. ಆ ಪರೀಕ್ಷೆಗಳು ಕೂಡ ತುಂಬಾ ಚೆನ್ನಾಗಿ ನಡೀಲಿ ಅಂಡ್ ನೇಮಕಾತಿಗಳಾಗ್ಲಿ. ಫ್ರೀದಾಗ ನೀವು ಕೂಡ ಈ ರೀತಿ ಕೆಲವೊಂದಿಷ್ಟು ಕಚೇರಿಗಳಿಗೆ ಭೇಟಿ ಕೊಟ್ಟಾಗ ನಿಮ್ಮ ಅನುಭವಗಳು ಹೆಂಗಿರುತ್ತೆ ಅನ್ನೋದನ್ನ
ಶೇರ್ ಮಾಡ್ಕೋಬೇಕು. ಬಿಕಾಸ್ ಇವತ್ತು ಕೆಟ್ಟ ವಿಷಯಗಳನ್ನ ಎಲ್ಲರೂ ಹೇಳ್ತಾರೆ, ಒಳ್ಳೆ ವಿಷಯಗಳನ್ನ ಹೇಳೋದು ತುಂಬಾ ಕಡಿಮೆ. ಅಂಡ್ ಇನ್ನೊಂದು ಹೇಳ್ತೀನಿ, ನೀವು ಎಜುಕೇಟೆಡ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರೆ, ಓದ್ತಾ ಇರ್ತೀರ, ಏನೋ ಮಾಡ್ತಿರ್ತೀರ, ನಿಮ್ಮ ಹಳ್ಳಿಗಳಿಂದ ಯಾರೋ ಪಾಪ ಏನೋ ಮಕ್ಕಳು, ಅವ್ರ ಮಕ್ಕಳು PUC ಅಥವಾ ಏನೋ SLC ಡಿಗ್ರಿನೋ ಓದೋದಕ್ಕೆ ಬರ್ತಿರ್ತಾರೆ ಬೆಂಗಳೂರು. ಅವಾಗ ಅವ್ರು ನಿಮ್ಮನ್ನ ಕೇಳ್ತಾರೆ ಗೈಡೆನ್ಸ್ ಹೆಂಗಿದೆ, ಯಾವ ಕಾಲೇಜ್ ಹೋಗೋಣ, ಯಾವ ಹಾಸ್ಟೆಲ್ ಅಂತ ಟೈಮಲ್ಲಿ ನೀವು ಎಷ್ಟೇ ಬಿಸಿ ಇದ್ರು ಒಂದು ಸ್ವಲ್ಪ ಅಂತ ಅವ್ರಿಗೆ ಸಹಾಯ ಮಾಡಿ. ಬಿಕಾಸ್ ಪಾಪ ಅವ್ರು ನಿಮ್ಮ ಹತ್ರ ಏನೋ ಒಂದು ತಿಳುವಳಿಕೆ ಇದೆ ಅಂತ ನಿಮ್ಮನ್ನು ಕೇಳಿರ್ತಾರೆ, ನಿಮ್ಮ ಹತ್ರ ಸಹಾಯ ಕೇಳಿರ್ತಾರೆ. ಆ ಸಹಾಯನ ಕೈಲಾದಷ್ಟು ಮಾಡಿ. ಬರೀ ದುಡ್ಡು ಹಣದ ಸಹಾಯ ಅಂತಲ್ಲ, ಜ್ಞಾನವನ್ನು ಹಂಚೋದು ಕೂಡ ಒಂದು ರೀತಿ ಸಹಾಯ. ನಿಮ್ಮಲ್ಲಿರುವಂತ ನಿಮಗೆ ತಿಳಿದಷ್ಟು ಮಾಹಿತಿಯನ್ನು ಅವ್ರಿಗೆ ನೀಡಿ. ಪಾಪ ಎಲ್ಲೋ ಇರುವಂತವ್ರು ನಿಮ್ಮನ್ನ ನಂಬ್ಕೊಂಡು ಬಂದಿರ್ತಾರೆ ಅಂತವ್ರಿಗೆ ಒಂದಿಷ್ಟು ಆಶ್ರಯ ಕೊಡಿ. ನೀವೆಲ್ಲೋ ಇದ್ರೆ ಅವ್ರನ್ನ ಒಳ್ಳೆ ಕಾಲೇಜ್ ರೆಫರ್ ಮಾಡಿ. ಮುಂದೊಂದು ದಿನ ಅವ್ರು ಏನೋ ಒಂದು ಒಳ್ಳೆ ಸ್ಥಾನಕ್ಕೆ ಹೋದ್ರೆ ಅಟ್ಲೀಸ್ಟ್ ನಮ್ಗೆ ಇಂಥವ್ರು ಸಹಾಯ ಮಾಡಿದ್ರು ಅನ್ನೋ ಒಂದು ನೆನಪಿರುತ್ತೆ. ಅದಕ್ಕಿಂತ ಆತ್ಮತೃಪ್ತಿ ಬೇರೆ ಏನೂ ಇರಲ್ಲ. ಅದಕ್ಕೆ ನಾನು ಪ್ರತಿ ವಿಡಿಯೋಗಳಲ್ಲಿ ಏನೇ ವಿಷಯವನ್ನು ಹಂಚ್ಕೊಳ್ಳುವಾಗ ಕೆಲವರು ಹೇಳ್ತಿರ್ತಾರೆ, 3-4 ವಿಡಿಯೋ ಆಗ್ತೀಯಾ, 4 ವಿಡಿಯೋ ಆಗ್ತೀಯ, ಮಾಡಕ್ ಕೆಲಸ ಇರಲ್ಲ, ನೀನೇನು ಅರ್ನ್ ಮಾಡ್ತೀಯಾ. ಅರ್ನಿಂಗ್ ಅದು ಇದು ಎಲ್ಲ ಸೆಕೆಂಡ್ರಿ. ನಾವ್ ಹೇಳೋ ಮಾಹಿತಿ ಆ 100 ಜನರಿಗೆ ಎಲ್ಲ ಒಬ್ರಿಗೆ ಸರಿಯಾಗಿ ತಲುಪ್ತು ಅಂದ್ರೂ ಸಾಕು. ಪಾಪ ಅವ್ರಿಗೆ ಏನೋ ಒಂದು ಹೆಲ್ಪ್ ಆಗಿರುತ್ತೆ. ನಾನು ಈ ಹಿಂದೆ ಹಲವಾರು ನನ್ನ ಚಾನಲ್ ನಲ್ಲಿ ಬೆಂಗಳೂರು ಯೂನಿವರ್ಸಿಟಿ PG ಅಡ್ಮಿಷನ್ ಬಗ್ಗೆ ಆಗಿರ್ಬೋದು, ಕೆಲವೊಂದು ಕಮ್ಯುನಿಟಿ ಹಾಸ್ಟೆಲ್ ಅಡ್ಮಿಷನ್ ಬಗ್ಗೆ ಮಾಡಿದಾಗ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿತ್ತು ನನಗೆ ಅಂದ್ರೆ, ಹಲವಾರು ಜನ ಮಾಡಿರುವಂತ ವಿಡಿಯೋಗಳಿಂದ ಅಡ್ಮಿಷನ್ ಪಡ್ಕೊಂಡಿದ್ರು. ಅವ್ರು ನನಗೆ ಸಿಕ್ಕಾಗ ಎಷ್ಟೋ ಥ್ಯಾಂಕ್ಸ್ ಹೇಳಿದ್ರು. ನಿಜಕ್ಕೂ ಅದು ಖುಷಿ ಅನ್ಸುತ್ತೆ. ಸಾಧ್ಯವಾದಷ್ಟು ಒಳ್ಳೆ ಕೆಲಸ ಮಾಡೋಣ, ಒಳ್ಳೆ ಮಾಹಿತಿಯನ್ನು ಹಂಚ್ಕೊಳ್ಳೋಣ. ಧನ್ಯವಾದ.